ಕಡಲೆ ಬೀಜ ಬಹುತೇಕ ಎಲ್ಲರಿಗೂ ಇಷ್ಟ. ಹಾಗಾಗಿ ಇದನ್ನ ಬಡವರ ಬಾದಾಮಿ ಎಂದು ಕರೆಯಲಾಗುತ್ತದೆ. ನಮ್ಮ ಹಿರಿಯರು ಸುಮ್ಮನೆ ಇದನ್ನ ಬಡವರ ಬಾದಾಮಿ ಎಂದು ಕರೆದಿಲ್ಲ. ನಮ್ಮ ದೇಹಕ್ಕೆ ಬಾದಾಮಿಗಿಂತ ಹೆಚ್ಚಾದ ಲಾಭ ನೀಡುವ ಶಕ್ತಿ ಈ ಕಡಲೆ ಬೀಜಗಳಿಗಿದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಿದರಷ್ಟೇ ಇದರ ಪೂರ್ತಿಯಾದ ಲಾಭ ನಮ್ಮ ದೇಹಕ್ಕೆ ಸಿಗುತ್ತದೆ. ಇನ್ನು ಬಲಹೀನತೆ ಹಾಗೂ ರೋಗಗಳನ್ನು ದೂರ ಮಾಡಲು ಬಾದಾಮಿ ಹಾಗೂ ಮಾಂಸದ ಸೇವನೆ ಮಾಡಿ ಎಂದು ಅನೇಕರು ತಿಳಿಸುತ್ತಾರೆ. ಆದರೆ ಈ ಕಡಲೆ ಬೀಜಗಳನ್ನು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಿದರೆ ಇದು ಮಾಂಸ ಹಾಗೂ ಬಾದಾಮಿಗಿಂತಲೂ ಹೆಚ್ಚಿನ ಲಾಭ ನಮ್ಮ ದೇಹಕ್ಕೆ ನೀಡುತ್ತದೆ. ಇನ್ನು ಮಾಂಸದಲ್ಲಿ 10% ಪ್ರೋಟೀನ್ ಇದ್ದರೆ ಕಡಲೆ ಬೀಜಗಳಲ್ಲಿ 25% ಪ್ರೋಟೀನ್ ಇರುತ್ತದೆ. ಇಷ್ಟೆಲ್ಲ ಲಾಭದಾಯಕ ಕಡಲೆ ಬೀಜವನ್ನ ಹೇಗೆ ಹಾಗೂ ಯಾವಾಗ ಸೇವಿಸಬೇಕು, ಇನ್ನು ಯಾವ ಕಡಲೆ ಬೀಜ ತಿಂದರೆ ಒಳ್ಳೆಯದು ಎಂದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಒಂದು ಹಿಡಿ ಕಡಲೆ ಬೀಜವನ್ನ ಒಂದು ಬೌಲ್ಗೆ ಹಾಕಿ ಇದಕ್ಕೆ ನೀರು ಹಾಕಿ ನೆನೆಸಿ. ಇದನ್ನ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಬರೀ ಹೊಟ್ಟೆಗೆ ಒಂದು ತುಂಡು ಬೆಲ್ಲದ ಜೊತೆ ಸೇವಿಸಿ. ಇದರಿಂದ ನಿಮಗೆ ಜಾಸ್ತಿ ಲಾಭ ಸಿಗುತ್ತದೆ ಹಾಗೂ ಸ್ವಲ್ಪ ದಿನದಲ್ಲಿ ಬದಲಾವಣೆ ಕೂಡ ಕಂಡು ಬರುತ್ತದೆ. ಯಾವ ಕಡಲೆ ಬೀಜ ಸೇವಿಸಿದರೆ ಒಳ್ಳೆಯದು? ದೇಹಕ್ಕೆ ಒಳ್ಳೆಯ ಲಾಭ ಪಡೆಯಲು ಹಸಿ ಕಡಲೆ ಬೀಜವನ್ನ ನೆನೆಸಿ ಸೇವಿಸಿದರೆ ಒಳ್ಳೆಯದು. ನೆನೆಸಿಟ್ಟ ಕಡಲೆ ಬೀಜ ಪ್ರತಿನಿತ್ಯ ಸೇವಿಸುವುದರಿಂದ ಆಗುವ ಲಾಭಗಳು ಏನಪ್ಪಾ ಅಂದ್ರೆ, ನೆನೆಸಿದ ಕಡಲೆ ಬೀಜವನ್ನ ಬೆಳಗ್ಗೆ ತಿನ್ನುವುದರಿಂದ ಅಸಿಡಿಟಿ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಬೇಗನೆ ಕಡಿಮೆಯಾಗುತ್ತದೆ. ನೆನೆಸಿಟ್ಟ ಕಡಲೆ ಬೀಜದ ಸೇವನೆಯಿಂದ ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿರುತ್ತದೆ. ನಿಮಗೇನಾದರೂ ಉಸಿರಾಟದ ತೊಂದರೆ ಇದ್ದರೆ ಅಥವಾ ಧೂಮಪಾನ ಮಾಡುವ ಅಭ್ಯಾಸವಿದ್ದರೆ ಪ್ರತಿನಿತ್ಯ ಇದನ್ನ ಸೇವಿಸುವುದರಿಂದ ನಿಮ್ಮ ಶ್ವಾಸಕೋಶ ಆರೋಗ್ಯವಾಗಿರುತ್ತದೆ. ಕೆಲವರಿಗೆ ಹಸಿವು ಆಗುವುದಿಲ್ಲ, ಅಂಥವರು ಈ ನೆನೆಸಿದ ಕಡಲೆ ಬೀಜವನ್ನ ಬೆಳಿಗ್ಗೆ ಬರಿ ಹೊಟ್ಟೆಗೆ ತಿಂದರೆ ಸಾಕು, ಈ ಸಮಸ್ಯೆ ಸರಿ ಹೋಗುತ್ತದೆ. ಕೂದಲು ಹಾಗೂ ಮುಖದ ಸೌಂದರ್ಯಕ್ಕೂ ಕೂಡ ಈ ನೆನೆಸಿಟ್ಟ ಕಡಲೆ ಬೀಜ ತುಂಬಾನೇ ಒಳ್ಳೆಯದು. ಒಮೆಗಾ 6 ಫ್ಯಾಟಿ ಆಸಿಡ್ ಇದೆ. ಇದನ್ನ ಯಾವುದೇ ಸಮಯದಲ್ಲಾದರೂ ಸೇವಿಸಿ. ನಿಮ್ಮ ಮುಖದಲ್ಲಿ ಒಳ್ಳೆಯ ಹೊಳಪು ಬರುತ್ತದೆ ಹಾಗೂ ಮುಖದಲ್ಲಿ ನೆರಿಗೆಗಳು ಕಡಿಮೆಯಾಗುತ್ತದೆ. ಇನ್ನು ಹೃದಯದ ಆರೋಗ್ಯವನ್ನ ಕಾಪಾಡುತ್ತದೆ. ಇದನ್ನ ಪ್ರತಿನಿತ್ಯ ಸೇವಿಸಿ ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹತ್ತಿರವೂ ಸುಳಿಯುವುದಿಲ್ಲ. ಇನ್ನು ಕಡಲೆ ಬೀಜಗಳಲ್ಲಿ ಹೇರಳವಾದ ಕ್ಯಾಲ್ಸಿಯಂ ಹಾಗೂ ವಿಟಮಿನ್ ಡಿ ಇದೆ. ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದನ್ನ ವಯಸ್ಸಾದವರು ಸೇವಿಸಿದರೆ ಅವರಿಗೆ ಮೂಳೆಗಳ ನೋವು ಕೂಡ ಕಾಡುವುದಿಲ್ಲ. ನೆನೆಸಿಟ್ಟ ಕಡಲೆ ಬೀಜವನ್ನ ಸೇವಿಸುವುದರಿಂದ ಇನ್ನೂ ಅನೇಕ ಲಾಭಗಳು ನಮ್ಮ ದೇಹಕ್ಕೆ ಸಿಗುತ್ತವೆ. ಇನ್ನು ಮುಂದೆ ಈ ರೀತಿಯಾಗಿ ಕಡಲೆ ಬೀಜವನ್ನ ತಿಂದು ನೋಡಿ, ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಕೊಡಿ. ಆರೋಗ್ಯವಂತರಾಗಿರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ.